ಕಾಂಗ್ರೆಸ್ಗೆ ಕೈಕೊಟ್ಟು ಕಮಲದ ತೆಕ್ಕೆಗೆ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅಧಿಕೃತವಾಗಿ ಬಿಜೆಪಿಯ ಧ್ವಜ ಹಸ್ತಾಂತರಗೊಳಿಸುವ ಮೂಲಕ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡರು ನಾಯಕರು. ಶ್ರೀನಿವಾಸ್ ಪ್ರಸಾದ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು, ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಕೇಂದ್ರ ಸಚಿವ ಅನಂತಕುಮಾರ್, ಸಂಸದೆ ಶೋಭಾ ಕರಂದ್ಲಾಜೆ ಸೇರಿದಾಗೆ ಬಿಜೆಪಿಯ ಹಲವಾರು ಮುಖಂಡರು ಭಾಗಿಯಾಗಿದ್ರು. ಇದೀಗ ಸದಾನಂದ ಗೌಡರು ಮಾತಾಡ್ತಿದ್ದಾರೆ, ನೋಡೋಣ. ಲೋಕಸಭಾ ಸದಸ್ಯರು ಪ್ರತಾಪ್ ಸಿಂಹ ಅದನ್ನು ಬಿಟ್ಟರೆ ನಮಗೆ ಸ್ವಲ್ಪ ಹಿನ್ನಡೆ ಇತ್ತು. ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು, ಬಸವೇಗೌಡರು, ಮೋಹನ್ ಕುಮಾರ್ ಇವರೆಲ್ಲರ ಸೇರ್ಪಡೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಯಶಸ್ವಿ ಪಾರ್ಟಿಯಾಗಿ ಆ ಭಾಗದಲ್ಲಿ ಬಲವಾದಂತ ನಂಬಿಕೆ. ರಾಜಕೀಯ ಧ್ರುವೀಕರಣಗಳು ಪ್ರಾರಂಭ ಆಗುತ್ತೆ. ಯಾವಾಗ ರಾಜಕೀಯ ಧ್ರುವೀಕರಣ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಒಂದು ಹೊಸ ರಾಜಕೀಯ ವ್ಯವಸ್ಥೆ ಮುಂದೊಂದು ಕಡೆ ಬರ್ತದೆ ಅಂತ ಹೇಳೋದಕ್ಕೆ ಈ ರಾಜಕೀಯ ಧ್ರುವೀಕರಣಗಳು ಒಂದು ಸಾಕ್ಷಿ. ಸನ್ಮಾನ್ಯ ಯಡಿಯೂರಪ್ಪ ಮುಂದೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಆದಂತಹ ರಾಜಕೀಯ ಧ್ರುವೀಕರಣ, ಮುಖ್ಯಮಂತ್ರಿ ಆದಂತಹ ಸಂದರ್ಭದ ರಾಜಕೀಯ ಧ್ರುವೀಕರಣ, ಭವಿಷ್ಯದಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರ್ತದೆ ಅಂತ ಹೇಳುವಂತ ಒಂದು ಸಾಕ್ಷೀಭೂತವಾಗಿತ್ತು. ಇವತ್ತು ಆ ರೀತಿಯ ಅದ್ಭುತವಾದಂತಹ ರಾಜಕೀಯ ಧ್ರುವೀಕರಣ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಅದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರದ ಗದ್ದುಗೆಗೆ ಹೋಗ್ತದೆ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಾಂಗ್ರೆಸ್ ಒಂದು ಮುಗಿದ ಅಧ್ಯಾಯ. ಜಗದೀಶ್ ಶೆಟ್ಟರ್ ಹೇಳಿದಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಅವರ ತಂಡ ಕರ್ನಾಟಕದ ಕಾಂಗ್ರೆಸ್ನ ಆ ಅಧ್ಯಾಯದ ಕೊನೆಯ ಪುಟಗಳಲ್ಲಿ ದಾಖಲಾಗುವಂತ ಒಂದು ಆಡಳಿತ ವ್ಯವಸ್ಥೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಶ್ರೀನಿವಾಸ್ ಪ್ರಸಾದ್ ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ಕರ್ನಾಟಕದಲ್ಲಿ ಹೊಸ ಒಂದು ರಾಜಕಾರಣವನ್ನು ನಾವೆಲ್ಲ ಹುಟ್ಟು ಹಾಕೋಣ. ನಿಮ್ಮ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೊಸ ದಿಕ್ಕನ್ನು ಕೊಡಲಿ ಅಂತ ಹೇಳುವಂತಹ ಶುಭ ಹಾರೈಕೆಯೊಂದಿಗೆ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಹೃತ್ಪೂರ್ವಕ ಶುಭ ಹಾರೈಕೆಯನ್ನು ಮಾಡ್ತೇನೆ. ಸ್ವಾಗತ. ಭಾರತೀಯ ಜನತಾ ಪಾರ್ಟಿಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ದೇಶದ ಕೇಂದ್ರ ಸಚಿವರು ಮತ್ತು ರಾಜ್ಯದ ದಲಿತ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಪೂಜ್ಯ ಹಿರಿಯರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಯಡಿಯೂರಪ್ಪಣ್ಣವರೇ, ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಸಹೋದರ ಅನಂತಕುಮಾರ್ ಮತ್ತು ಸದಾನಂದ ಗೌಡ್ರವರೇ, ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಪಕ್ಷದ ಮೇಲ್ವಿಚಾರಕರಾಗಿ ಇರ್ತಕ್ಕಂಥ ಮುರಳೀಧರ ಅವರೇ, ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ತರುಣ ಮತ್ತು ಹಿರಿಯ ನಾಯಕರುಗಳೇ, ಸಹೋದರ ಶ್ರೀನಿವಾಸ್ ಪ್ರಸಾದ್ ಅವರೇ, ಬಹುಶಃ ಸದಾನಂದ ಗೌಡರವರು ಹೇಳಿದಾಗಲೇ ರಾಜಕೀಯ ಧ್ರುವೀಕರಣ ಅನ್ನೋದು ಬಹಳ ಮಹತ್ವ. 2004ರಲ್ಲಿ ಒಬ್ಬ ದಲಿತ ಸಣ್ಣ ಕಾರ್ಯಕರ್ತನಾಗಿ ಈ ಪಕ್ಷವನ್ನ ನಾನು ಸೇರ್ಪಡೆಯಾದೆ. ಮುಂದೆ ನಾನು ಸೇರ್ಪಡೆಯಾದ್ಮೇಲೆ ಏನಾಯಿತು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತು. ಈಗ 2017 ಪ್ರಾರಂಭದಲ್ಲಿ ಸಹೋದರ ಶ್ರೀನಿವಾಸ್ ಪ್ರಸಾದ್ ಅವರು ಭಾರತೀಯ ಜನತಾ ಪಕ್ಷ ಸೇರಿದ ಮೇಲೆ ಇಡೀ ರಾಜ್ಯ ತುಂಬಾ ಧ್ರುವೀಕರಣ, ರಾಜಕೀಯ ಧ್ರುವೀಕರಣ ಈಗ ಪುನಃ ಪ್ರಾರಂಭ ಆಗ್ತದ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ. ಯಾಕಂತಂದ್ರೆ ನಿಜವಾಗಿ ನಾನು ಮಂತ್ರಿ ಆದಾಗ ಸಂತೋಷ ಆದದಕ್ಕಿಂತಲೂ ಇವತ್ತ ನಮ್ಮ ದಲಿತ ನಾಯಕ ಒಬ್ಬ ನಮ್ ಜೊತೆ ಬಂದ ಅನ್ನತಕ್ಕಂಥದ್ದು ತುಂಬಾ ಸಂತೋಷ ಆಗತ್ತೆ. ಒಂದು ಕೊರತೆ ಮಾತ್ರ ಇತ್ತು. ನನಗೇನಾಗಿತ್ತು, ನಾನು ಯೋಚನೆ ಮಾಡೋದು ಕಾವೇರಿಯಿಂದ ಭೀಮೆವರೆಗೆ. ಆದ್ರೆ ಈಗ ನಾವು ಏನ್ ಬಹಳ ಜೋರಾಗಿ ಸಂಘಟನೆ ಎಲ್ಲಿ ಆಗಿತ್ತು ಅಂತಂದ್ರೆ ಭೀಮೆಯಿಂದ ಭದ್ರಾವತಿವರೆಗೆ ಮಾತ್ರ. ಭದ್ರಾವತಿಯಿಂದ ಈ ಕಡೆ ಅಷ್ಟೊಂದು ಪ್ರಬಲವಾಗಿ ನಮ್ಮ ಪಕ್ಷ ನಮ್ಮೆಲ್ಲರಿಗೂ ಸಣ್ಣ ಇರಲಿಲ್ಲ. ಆದ್ರೆ ಈಗ ಒಂದು ಧೈರ್ಯ ಬಂದಿದೆ. ಏನ್ ಧೈರ್ಯ ಅಂದ್ರೆ ಶ್ರೀನಿವಾಸಣ್ಣ ನಮ್ಮ ಪಕ್ಷಕ್ಕೆ ಸೇರಿದ ಮೇಲೆ ಯಡಿಯೂರಪ್ಪನ ತೋಳಿಗೆ ಸಂಪೂರ್ಣ ಬಲ ಖಂಡಿತ ಬರ್ತಾರೆ. ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ
ಅವ್ರು ಅಷ್ಟೇ ಅಲ್ಲ, ಇವತ್ತು ಬೇರೆ ಬೇರೆ ನಮ್ಮ ಬೇರೆ ಬೇರೆ ಸಮುದಾಯದಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರು, ಅವರು ಮಾಜಿ ಜಿಲ್ಲಾ ಅಧ್ಯಕ್ಷರು, ಬೇರೆ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷಕ್ಕೆ ಇವತ್ತು ಬಂದಿದ್ದಾರೆ. ಬಹಳ ತುಂಬಾ ಸಂತೋಷ ಅಂತಕ್ಕಂಥ. ಎಸ್, ಇದೀಗ ನೋಡ್ತಿರುವಂತಹ ಎರಡೂ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಎಡಭಾಗದಲ್ಲಿ ಕೆಲವೇ ಕ್ಷಣದ ಮುಂಚೆ ಭಾರತೀಯ ಜನತಾ ಪಕ್ಷದ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಕಚೇರಿಯಲ್ಲಿ ಭಾರತೀಯ ಜನತಾ ಪಕ್ಷದ ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಇದೀಗ ಕಾಂಗ್ರೆಸ್ ಪಾಳ್ಯದಿಂದ ಹೊರಗೆ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಅಧಿಕೃತವಾಗಿ. ಸದಾನಂದ ಗೌಡರು ಕೆಲವೇ ಹೊತ್ತಿನ ಮುಂಚೆ ಮಾತಾಡ್ತಿದ್ರು, ಇದೀಗ ರಮೇಶ್ ಜಿಗಜಿಣಗಿ ಮಾತಾಡ್ತಿದ್ದಾರೆ. ಒಂದ್ ರೀತಿ ರಾಜಕೀಯದ ಧ್ರುವೀಕರಣದ ಸಮಯ ಇದು. ಗೊತ್ತಿಲ್ಲ, ಇದು ಬೇರೆ ಬೇರೆ ಆಯಾಮಕ್ಕೆ ತೆರೆದುಕೊಳ್ಳುತ್ತೆ. ಶ್ರೀನಿವಾಸ್ ಪ್ರಸಾದ್ ಅವರ ನಾಯಕತ್ವದಲ್ಲಿ ಬಹುಶಃ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಿರೋದಂತೂ ಸತ್ಯ ಅಂತ ಅನಿಸ್ತಾ ಇದೆ. ಲೆಟ್ಸ್ ಟೇಕ್ ಅ ಲುಕ್ ಮುಂಬರುವ ದಿವಸದಲ್ಲಿ ಇದು ಯಾವ ರೀತಿ ಆಯಾಮವನ್ನು ಪಡೆದುಕೊಳ್ಳುತ್ತೆ ಅಂತ. ನವೆಂಬರ್ 8ನೇ ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನವನ್ನ ಕೊಟ್ಟರು. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು. कभी कभी लगता है आज भी दुनिया के कई समृद्ध देश हैं, पढ़े लिखे फॉरवर्ड कंट्रीज हैं, उनको जब पता चलता है कि हिंदुस्तान में